ಹಾಯ್ ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮಾಯಿಶ್ಚರ್ ಸೆನ್ಸರ್ನ ಬ್ಲಿಂಕ್ ಮತ್ತು ನೋಡೆಮ್ಸಿನ ಜೊತೆ ಹೇಗೆ ಕಾನ್ಫಿಗರ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಬ್ಲಿಂಕ್ ಆ್ಯಪ್ನ ನೋಟಿಫಿಕೇಶನ್ ಫೀಚರ್ನ ಕೂಡ ಹೇಗೆ ಯೂಸ್ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪ್ರಾಜೆಕ್ಟ್ನ ಮಾಡಬೇಕಾದ್ರೆ ನಿಮಗೆ ಒಂದು ನೋಡೆಮ್ಸಿ ಬೇಕಾಗುತ್ತೆ, ESP8266. ಇದರ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ನಾನು ಇಲ್ಲೊಂದು LED ಕಂಟ್ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಒಂದು ಜಾಗದಲ್ಲಿ ನೀವು ರಿಲೇನ ಕೂಡ ಕನೆಕ್ಟ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಕೆಲವೊಂದು ಜಂಪರ್ ವೈರ್ಸ್ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಅನ್ನೋದು ಬೇಕಾಗುತ್ತೆ. ಇದೇ 3 ಕಂಪೋನೆಂಟ್ನ ಯೂಸ್ ಮಾಡಿಕೊಂಡು ಇವತ್ತಿನ ಈ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಈ ಒಂದು ಪ್ರಾಜೆಕ್ಟ್ನ ಕನೆಕ್ಷನ್, ಈ ಒಂದು ಕನೆಕ್ಷನ್ನ ಒಂದು ಡಯಾಗ್ರಾಮನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನ ಕೂಡ ನೋಡಿ ಮಾಡ್ಬೋದು ನೀವು. ಮೊದಲಿಂದಾಗಿ ನಾನು ಇಲ್ಲೊಂದು D0 ಪಿನ್ಗೆ ಒಂದು LED ಕನೆಕ್ಟ್ ಮಾಡಿದ್ದೀನಿ. ಅಲ್ಲಿ ನೀವು ರಿಲೇನ ಕೂಡ ಕನೆಕ್ಟ್ ಮಾಡ್ಬೋದು. ಅದರಿಂದ ನೀವು ಮೋಟಾರ್ನ ಕೂಡ ಆನ್ ಆಫ್ ಮಾಡ್ಬೋದು. ಇಲ್ಲಿ ನಾನೊಂದು ಡೆಮೋನ್ಸ್ಟ್ರೇಷನ್ ಪರ್ಪಸ್ಗೋಸ್ಕರ ಒಂದು LED ಆನ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈ ಒಂದು ಸೆನ್ಸರ್ನ ಕನೆಕ್ಷನ್ ಸ್ನೇಹಿತರೆ, ಮೊದಲಿಂದಾಗಿ ಈ ಒಂದು ಸೆನ್ಸರ್ನ ನಾನು ಬ್ರೆಡ್ ಬೋರ್ಡ್ಗೆ ಕನೆಕ್ಟ್ ಮಾಡ್ತೀನಿ. ಅದೇ ರೀತಿ ಈ ಒಂದು ಪ್ರಾಜೆಕ್ಟ್ನಲ್ಲಿ ನಾನು ನಿಮಗೆ ಈ ಒಂದು ಸೆನ್ಸರ್ನ ಅನಲಾಗ್ ಪಿನ್ನನ್ನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಡಿಜಿಟಲ್ ಪಿನ್ನನ್ನು ಕೂಡ ಯೂಸ್ ಮಾಡ್ಬೋದು. ಈ ಒಂದು ಸೆನ್ಸರ್ನ ಮೊದಲಿಂದಾಗಿ ಗ್ರೌಂಡ್ ಮತ್ತು ವೋಲ್ಟೇಜನ್ನು ಕನೆಕ್ಟ್ ಮಾಡಿ VCC ಮತ್ತು ಗ್ರೌಂಡನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನಿಲ್ಲಿ ಅನಲಾಗ್ ಪಿನ್ನನ್ನು ಯೂಸ್ ಮಾಡ್ತೀನಿ. ನಿಮ್ಮ ಡಿಜಿಟಲ್ ಪಿನ್ನೆಲ್ಲ ಕೂಡ ಯೂಸ್ ಮಾಡ್ಬೋದು. ಅದರ ಕೋಡನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನಿಲ್ಲಿ ಈ ಒಂದು ನೋಡೆಮ್ಸಿನಲ್ಲಿ ನೀವು ನೋಡಿರ್ಬೋದು, ಒಂದೇ ಒಂದು ಅನಲಾಗ್ ಪಿನ್ ಸಿಗುತ್ತೆ A0, ಅದನ್ನು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನಿಮಗೆ ಈ ಒಂದು ನೋಡೆಮ್ಸಿನಲ್ಲಿ 5 ವೋಲ್ಟ್ ಪಿನ್ ಸಿಗಲ್ಲ ಸ್ನೇಹಿತರೆ. ಅದರ ಬದಲಾಗಿ ನೀವು ಇಲ್ಲೊಂದು VCC ಪಿನ್ ಸಿಗುತ್ತೆ. ಆ ಒಂದು VCC ಪಿನ್ನ 5 ವೋಲ್ಟ್ ರೀತಿ ಯೂಸ್ ಮಾಡಬೇಕಾಗುತ್ತೆ. ನಾನು ಅದೇ ಒಂದು ಪಿನ್ನನ್ನು ಯೂಸ್ ಮಾಡ್ತೀನಿ. ಅದೇ ರೀತಿ ನಿಮಗೆ ಮಲ್ಟಿಪಲ್ 5 ವೋಲ್ಟ್ನ ತಗೊಳ್ಳೋಕ್ಕಾಗಲ್ಲ. ನಿಮಗೆ ಬೇಕಂದರೆ ಇದೇ ಒಂದು ಪಿನ್ನನ್ನು ಬ್ರೆಡ್ ಬೋರ್ಡ್ನಲ್ಲಿ ಎಕ್ಸ್ಟೆಂಡ್ ಮಾಡಿ ಅದನ್ನ ತಗೋಬಹುದು. ಇಷ್ಟು ಸಿಂಪಲ್ ಕನೆಕ್ಷನ್ ಸ್ನೇಹಿತರೆ. ಒಂದು ಕನೆಕ್ಷನ್ ಡಯಾಗ್ರಾಮ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೋಡಿ ಕೂಡ ನೀವು ಮಾಡ್ಕೋಬಹುದು. ಈ ಒಂದು ಬೋರ್ಡ್ಗೆ ಕೋಡನ್ನು ಅಪ್ಲೋಡ್ ಮಾಡೋಣ. ಮೊದಲನೇದಾಗಿ ಬ್ಲಿಂಕ್ ಆ್ಯಪನ್ನು ಓಪನ್ ಮಾಡಿ ಅಲ್ಲಿ ಲಾಗಿನ್ ಆಗಿ, ಇಲ್ಲಾಂದರೆ ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಅದೇ ರೀತಿ ಒಂದು ಬ್ಲಿಂಕ್ ಆ್ಯಪನ್ನು ಕಾನ್ಫಿಗರ್ ಮಾಡೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಅದೇ ರೀತಿ ಐ ಬಟನ್ನಲ್ಲಿ ಕೊಡ್ತೀನಿ, ಬೇಕಾದರೆ ನೋಡ್ಬೋದು. ನಾನೀಗ ಇಲ್ಲೊಂದು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ನಿಮ್ಮ ಒಂದು ಪ್ರಾಜೆಕ್ಟ್ನ ನೇಮನ್ನು ಕೊಡಿ. ನಂತರ ಇಲ್ಲಿ ಬೋರ್ಡನ್ನು ನಾನು ನೋಡೆಮ್ಸಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಉಳಿದಿರುವಂಥದ್ದು ಸೇಮ್ ಕ್ರಿಯೇಟ್ ಅಂತ ಕೊಡಿ. ಅದೇ ರೀತಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಗೆ ಒಂದು ಅಥೆಂಟಿಕೇಷನ್ ಕೀ ಹೋಗುತ್ತೆ, ಅದನ್ನ ನೀವು ಕೋಡಲ್ಲಿ ಹಾಕಬೇಕು. ಆ ಒಂದು ಅಥೆಂಟಿಕೇಷನ್ ಕೀಯನ್ನು ನಿಮ್ಮ ಇಮೇಲ್ ಅಡ್ರೆಸ್ಸಿಂದ ಕಾಪಿ ಮಾಡ್ಕೊಳ್ಳಿ. ನಂತರ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ. ನಾನು ಈ ಒಂದು ಪ್ರಾಜೆಕ್ಟ್ನಲ್ಲಿ ಸೆನ್ಸರ್ನ ಅನಲಾಗ್ ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ, ಅದರಿಂದ ಒಂದು ಗೇಜನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಿಮಗೆ ನೋಟಿಫಿಕೇಷನ್ಗೋಸ್ಕರ ಒಂದು ಕಂಟ್ರೋಲ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿಂದ ನೋಟಿಫಿಕೇಷನ್, ಅದನ್ನ ಮೊದಲನೇದಾಗಿ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಒಂದು ಗೇಜನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಡಿಜಿಟಲ್ ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಒಂದು ಗೇಜ್ ಬೇಕಾಗಿರಲ್ಲ. ಅದೇ ರೀತಿ ಒಂದು ಸ್ವಿಚ್ಚನ್ನು ಕೂಡ ಯೂಸ್ ಮಾಡ್ತೀನಿ ಆನ್ ಆಫ್ ಮಾಡಲಿಕ್ಕೆ. ನಂತರ ನಿಮಗೆ ಬೇಕಾಗಿರುವಂಥ ಜಾಗದಲ್ಲಿ ಇದನ್ನು ಪ್ಲೇಸ್ ಮಾಡಿ. ನಂತರ ಗೇಜ್ಗೆ ಬಂದರೆ ಗೇಜನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಪಿನ್ನನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ನೋಡೆಮ್ಸಿನಲ್ಲಿ ಸಿಂಗಲ್ ಅನಲಾಗ್ ಪಿನ್ ಇರುತ್ತೆ, ಒಂದೇ ಒಂದು ಪಿನ್ ಇರುತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡಿ. A0 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ನೀವು ಇದರ ಡಿಗ್ರಿಯನ್ನು ಕೊಡ್ಬೋದು. ನಾನು ಮಾಯಿಶ್ಚರ್ ಅಂತ ಕೊಡ್ತೀನಿ, ನೀವೇನು ಬೇಕಾದರೂ ಕೊಡ್ಬೋದು ಇಲ್ಲಿ. ನಂತರ ಪ್ರತಿ 1 ಸೆಕೆಂಡ್ಗೆ ಚೆಕ್ ಮಾಡ್ತಾ ಇರುತ್ತೆ. ನಾನು 1 ಸೆಕೆಂಡ್ನೇ ಹಾಗೆ ಇಟ್ಟಿದ್ದೀನಿ. ಸ್ವಿಚ್ಗೆ ಬರ್ತೀನಿ. ಒಂದು ಸ್ವಿಚ್ಚನ್ನು ನಾನು ಡಿಜಿಟಲ್ ಪಿನ್ನ ತಗೋತಾ ಇದ್ದೀನಿ, D0 ತಗೋತಾ ಇದ್ದೀನಿ. D0ಗೆ ಕೊಟ್ಟು ಓಕೆ ಕೊಡ್ತಾ ಇದ್ದೀನಿ. ಬಟನ್ಗೆ ಬೇಕಾದರೆ ನೀವು ನೇಮನ್ನು ಕೊಡ್ಬೋದು. ಅದೇ ರೀತಿ ಇಲ್ಲಿ ಪುಷ್ ಮತ್ತು ಸ್ವಿಚ್ ಅಂತ ಇದೆ. ನೀವು ಸ್ವಿಚ್ಚನ್ನು ಬೇಕಾದರೆ ಯೂಸ್ ಮಾಡ್ಬೋದು, ಪುಷನ್ನು ಬೇಕಾದರೆ ಯೂಸ್ ಮಾಡ್ಬೋದು. ನಂತರ ನೋಟಿಫಿಕೇಷನ್ಗೆ ಯಾವುದೇ ಸೆಟ್ಟಿಂಗ್ ಮಾಡಬೇಕಾಗಿಲ್ಲ. ಇದಿಷ್ಟು ಈ ಒಂದು ಬ್ಲಿಂಕ್ ಆ್ಯಪ್ನಲ್ಲಿ ಮಾಡಬೇಕಾಗಿರುವಂಥ ಸೆಟ್ಟಿಂಗ್ಸ್ ಸ್ನೇಹಿತರೆ. ಇದರ ಒಂದು ಕೋಡಿಂಗನ್ನು ನೋಡೋದಾದರೆ ತುಂಬ ಸಿಂಪಲ್. ಮೊದಲನೇದಾಗಿ ನೀವು ಬ್ಲಿಂಕ್ ಲೈಬ್ರರಿನ ಇನ್ಕ್ಲೂಡ್ ಮಾಡಿರಬೇಕಾಗುತ್ತೆ. ಇದರ ಬಗ್ಗೆ ಒಂದು ಸ್ಪೆಸಿಫಿಕ್ ವಿಡಿಯೋ ಇದೆ, ಆ ಒಂದು ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ, ನೋಡ್ಬೋದು ನೀವು ಅಲ್ಲಿ. ಅದೇ ರೀತಿ ನಿಮ್ಮ ಅಥೆಂಟಿಕೇಷನ್ ಟೋಕನ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ಅದೇ ರೀತಿ ನಿಮ್ಮ ವೈಫೈ ಪಾಸ್ವರ್ಡ್ ಮತ್ತು SSID ಕೂಡ ಇಲ್ಲಿ ಪೇಸ್ಟ್ ಮಾಡಬೇಕು. ಅದೇ ರೀತಿ ಈ ಒಂದು ಕೋಡ್ ಅನ್ನೋಂಥದ್ದು ಸೆನ್ಸರ್ನ ಅನಲಾಗ್ ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಪ್ಲೋಡ್ ಮಾಡಿ. ಅದೇ ರೀತಿ ನೀವು ಡಿಜಿಟಲ್ ಪಿನ್ನನ್ನು ಯೂಸ್ ಮಾಡ್ತೀರಾ ಅಂದರೆ ಅದಕ್ಕೆ ಕೂಡ ಸಪ್ರೇಟ್ ಕೋಡನ್ನು ನಾನು ನಿಮಗೆ ಕೊಟ್ಟಿರ್ತೀನಿ, ಅದನ್ನ ಯೂಸ್ ಮಾಡಿ. ಇದು ಸಿಂಪಲ್ ಕೋಡ್ ಸ್ನೇಹಿತರೆ. ಇದನ್ನು ನಾನು ನೋಡೆಮ್ಸಿ ಬೋರ್ಡ್ಗೆ ಅಪ್ಲೋಡ್ ಮಾಡ್ತೀನಿ. ಬನ್ನಿ ನೋಡೋಣ ಈಗ ಪ್ರಾಜೆಕ್ಟನ್ನು ಆ್ಯಕ್ಷನ್. ಒಂದು ಮಾಯಿಶ್ಚರ್ ಅನ್ನುವಂಥದ್ದು ಕಮ್ಮಿ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಂತರ ನೀವು ನಿಮ್ಮ ಈ ಒಂದು ಸ್ವಿಚ್ನ ಯೂಸ್ ಮಾಡಿಕೊಂಡು ಮೋಟಾರ್ನ ಆನ್ ಮಾಡ್ಬೋದು. ನಂತರ ನಿಮ್ಮ ಒಂದು ಪ್ಲಾಂಟ್ಗೆ ವಾಟರ್ ಸಿಕ್ಕಿದ ತಕ್ಷಣ ಈ ಒಂದು ಮಾಯಿಶ್ಚರ್ ಗೇಜ್ನಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. 1000ಕ್ಕಿಂತ ಕಮ್ಮಿ ಬಂದ ತಕ್ಷಣ ಈ ಒಂದು ವಾಟರ್ ಅಂತೂ ಸಪ್ಲೈ ಆಗ್ತಾ ಇದೆ. ಈಗ ನಿಮ್ಮ ಒಂದು ವಾಟರ್ ಲೆವೆಲ್ ಅಂತದ್ದು ಲೆವೆಲ್ಗೆ ಬಂದ ತಕ್ಷಣ ಈ ಒಂದು ಮೋಟಾರನ್ನು ನೀವು ಆಫ್ ಮಾಡ್ಬೋದು.
ಈ ರೀತಿ ಒಂದು ಪ್ರಾಜೆಕ್ಟ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ನೀವೀಗ ಬ್ಲಿಂಕ್ ಆ್ಯಪನ್ನು ಆಫ್ ಮಾಡಿದ್ದೀರಾ ಅಂದರೆ ಇದರಿಂದ ನೀವೀಗ ಕ್ಲಿಯರ್ ಮಾಡಿದ್ದೀರಾ ಅಂದರೂ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ತೋರಿಸ್ತೀನಿ ಅದು ಹೇಗಂತ. ನೋಡ್ಬೋದು ನೋಟಿಫಿಕೇಶನ್ ಅಂತದ್ದು ಬಂದಿದೆ ಇಲ್ಲಿ. ಇದನ್ನೀಗ ಓಪನ್ ಮಾಡಿದರೆ ನನ್ನ ಬ್ಲಿಂಕ್ ಆ್ಯಪ್ ಓಪನ್ ಆಗಿ ಈ ಒಂದು ಸ್ವಿಚ್ ಅನ್ನೋಂಥದ್ದು ಸಿಗುತ್ತೆ ನಿಮಗೆ. ನಂತರ ನೀವು ಇಲ್ಲಿ ನೋಡ್ಬೋದು 1024 ತೋರಿಸ್ತಾ ಇದೆ. ನಾನೀಗ ಮೋಟ್ರನ್ನ ಆನ್ ಮಾಡ್ತೀನಿ. ನಂತರ ಮತ್ತೆ ನಿಮ್ಮ ಮಾಯಿಶ್ಚರ್ ಲೆವೆಲ್ ಬಂದ ತಕ್ಷಣ ಮೋಟರ್ನ ಆಫ್ ಮಾಡಿ. ಈ ರೀತಿ ಈ ಒಂದು ಪ್ರಾಜೆಕ್ಟ್ ಅನ್ನುವಂಥದ್ದು ವರ್ಕ್ ಆಗುತ್ತೆ. ಇಲ್ಲಿ ನಾನು ಅನಲಾಗ್ ಪಿನ್ನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಅದರಿಂದ ಈ ಒಂದು ಗೇಜನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಡಿಜಿಟಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಗೇಜ್ ಅನ್ನುವಂಥದ್ದು ನಿಮ್ಗೆ ಯೂಸ್ ಬರಲ್ಲ. ಡೈರೆಕ್ಟ್ ಆಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಒಂದು ಮೋಟರ್ನ ಆನ್ ಅಥವಾ ಆಫ್ ಮಾಡ್ಬೋದು. ಅದರ ಕೋಡನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ನಾವು ಹಿಂದಿನ ಪ್ರಾಜೆಕ್ಟ್ನಲ್ಲಿ ಮಾಡಿರೋ ರೀತಿ ಈ ಒಂದು ಮಾಯಿಶ್ಚರ್ ಲೆವೆಲ್ ಕಮ್ಮಿ ಆದ ತಕ್ಷಣ ಆಟೋಮೆಟಿಕ್ ಮೋಟರ್ ಆನ್ ಆಗೋ ರೀತಿ, ಅದೇ ರೀತಿ ಮಾಯಿಶ್ಚರ್ ಲೆವೆಲ್ ಸರಿ ಆದ ತಕ್ಷಣ ಮತ್ತೆ ಮೋಟರ್ ಆಫ್ ಆಗೋ ರೀತಿ ಒಂದು ನೋಡೆಮ್ಸಿನ ಜೊತೆ ಕೂಡ ಮಾಡಬೇಕಂದ್ರೆ ದಯವಿಟ್ಟು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಆ ಒಂದು ಕೋಡ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇದಿಷ್ಟು ಇವತ್ತಿನ ಪ್ರಾಜೆಕ್ಟ್ ವಿಡಿಯೋ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗಡೆ ರೆಡ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.